ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರವಿ. ಇವತ್ತೇನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ ಪಾಸ್ಪೋರ್ಟು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ನಾವು ಹೊರಗಡೆ ದೇಶ ಸುತ್ತಬೋದು ಅನ್ನೋ ಆಸೆಗಳು ತುಂಬ ಜನಕ್ಕೆ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತುಂಬ ಇರುತ್ತೆ. ಆ ಉದ್ದೇಶಕ್ಕೇ ಪಾಸ್ಪೋರ್ಟ್ನ ತೊಗೋಬೇಕು ಅನ್ನೋ ಎಷ್ಟೋ ಜನಗಳು ಕನಸುಗಳು ಇರುತ್ತೆ. ಇವತ್ತು ನನಗೆ ಆ ಕನಸು ನನಸಾಗಿದೆ, ಬಂದಿದೆ ಪಾಸ್ಪೋರ್ಟ್ ನನ್ನ ಕೈಯಲ್ಲಿ. ಯಾವತ್ತೂ ಸುತ್ತಕ್ಕೆ ಹೋಗ್ತೀನೋ ಗೊತ್ತಿಲ್ಲ, ಇವಾಗ ಸದ್ಯಕ್ಕಂತೂ ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇದೆ. ನನಗೇನೇನು ಅನುಭವ ಆಯಿತು, ನಾನು ಹೇಗೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದೆ, ಎಲ್ಲ ಅಪ್ಲೈ ಮಾಡಿದೆ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಆಮೇಲೆ ನನಗೇನೇನು ಅನುಭವ ಆಯಿತು, ವೆರಿಫಿಕೇಷನ್ಗೆ ಹೋದಾಗ ಏನೇನು ನನಗೆ ಅನುಭವ ಆಯಿತು, ಏನೇನು ಸಮಸ್ಯೆ ಮಾಡಿಕೊಂಡೆ, ಏನೇನಾಯಿತು ಅನ್ನೋದನ್ನು ಈ ವಿಡಿಯೋ ಪೂರ್ತಿ ನೋಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ಬಂದು ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಏನೇನಾಯಿತು, ಏನೇನು ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು, ಏನು ಎತ್ತ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ಹೇಳ್ತೀನಿ. ಓಕೆನಾ? ಬನ್ನಿ ಹೋಗೋಣ ಮ್ಯಾಟ್ರಿಗೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ತಿಂಗಳಿಂದಗಡೆ ಅಪ್ಲೈ ಮಾಡಿದ್ದೆ ಆನ್ಲೈನಲ್ಲಿ. ಬೇಕು ನಮ್ಮ ಸ್ನೇಹಿತರುಗಳು ವೀಡಿಯೋಗಳಿದ್ದಾವೆ, ಅವ್ರದ್ರಲ್ಲಿ ನೋಡಿಕೊಂಡು ನೀವು ಹೇಗೆ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಅನ್ನೋದನ್ನು ನೋಡ್ಕೊಳ್ಳಿ. ಯಾಕೆಂದರೆ ನನಗೆ ಹೇಳಲಿಕ್ಕೆ ಬರಲ್ಲ ಅದರಲ್ಲಿ. ಅದಕ್ಕೇ ನಾನು ತುಂಬ ಜನ ಮಾಡಿದ್ದಾರೆ ಆಲ್ರೆಡಿ, ತುಂಬ ವೀಡಿಯೋಗಳಲ್ಲಿ ತುಂಬ ಜನ ಬಂದಿದ್ದಾರೆ ಹೇಗೆ ಮಾಡಬೇಕು, ಏನು ಎತ್ತ ಅಂತ, ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಏನು ಎತ್ತ ಅಂತೆಲ್ಲ ನೀಟಾಗಿ ಡೀಟೇಲ್ಸಾಗಿ ಹೇಳಿದ್ದಾರೆ. ನಾನು ನಿಮಗೆ ಏನೇನು ಡಾಕ್ಯುಮೆಂಟು ಇಂಪಾರ್ಟೆಂಟ್ ಇದೆ, ನನಗೆ ಏನೇನು ರಿಕ್ವೈರ್ಮೆಂಟ್ ಇತ್ತು ಅನ್ನೋದನ್ನು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನೀವು ಹೋಗಬೇಕಾದ್ರೆ ಜಾಗ್ರತವಾಗಿ ತೊಗೊಂಡು ಹೋಗಬೇಕು, ಮಿಸ್ ಇಲ್ದಂಗೆ ತೊಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗಾಗಿದ್ದ ಅನುಭವ ನಿಮ್ಗೆ ಆಗಬಾರ್ದು ಅಂತ. ಏನಪ್ಪ ಆಯಿತು ಅಂದರೆ, ಒಂದು ತಿಂಗಳಿಂದಗಡೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದೆ. ಒಂದು ತಿಂಗಳಿಂದಗಡೆ ನಾನು ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಆನ್ಲೈನಲ್ಲಿ ಅಪ್ಲೈ ಮಾಡಿದೆ. ಈಸಿಯಾಗಿ ಆಯಿತು. 1,500 ರೂಪಾಯಿ ಅಲ್ಲಿ ಪೇ ಮಾಡಿದೆ. ಅವ್ರೊಂದು ಟೈಮ್ ಕೊಡ್ತಾರೆ. ನಮ್ಮ ನಿಯರ್ ಬೈ ಸೇವಾ ಕೇಂದ್ರ ಯಾವುದಿರುತ್ತೆ, ಪಾಸ್ಪೋರ್ಟ್ ಸೇವಾ ಕೇಂದ್ರ, ಅಲ್ಲಿಗೆ ಅವರು ಒಂದು ಏನಂತೀವಿ ಅಪಾರ್ಟ್ಮೆಂಟ್ ಟೈಮಿಂಗ್ಸ್ ಕೊಡ್ತಾರೆ. ಆ ಟೈಮಿಂಗ್ಸ್ ತೊಗೋಬೇಕು ನಾವು. ಆ ಟೈಮಿಂಗ್ಸ್ ಅಪಾರ್ಟ್ಮೆಂಟು ತೊಗೊಂಡು ಆ ಟೈಮಿಂಗ್ಸ್ ಹೇಳಿದಾಗ ನಾವು ಒಂದು 15 ದಿನ, ಒಂದು ತಿಂಗಳು ಬಿಟ್ಟು ಆ ಟೈಮಿಂಗ್ಸ್ ಹೇಳ್ತಾರೆ. ಆ ದಿನ ಹೋಗ್ಬಿಟ್ಟು ಕರೆಕ್ಟಾಗಿ ಆ ಟೈಮಿಂಗ್ಸಲ್ಲಿ ನಾವು ಅಲ್ಲಿರಬೇಕು. ಇದ್ಮೇಲೆ ಟೋಕನ್ ತೊಗೋಬೇಕು. ಟೋಕನ್ ತೊಗೊಬೇಕಾದ್ರೆ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ. ಫಸ್ಟು ಸ್ಟೆಪ್ ಅದು ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟು ನಾನೇನು ಮಾಡಿದೆ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎರಡೇ ತೊಗೊಂಡೋಗಿದ್ದು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ನೀವು ಆಧಾರ್ ಕಾರ್ಡ್ ತಂದಿರೋದು ರಾಂಗು, ಇದು ಒರಿಜಿನಲ್ ಅಲ್ಲ, ಒರಿಜಿನಲ್ ಬೇಕು ಅಂತ ಹೇಳಿದ್ರು. 99% ನನ್ನಲ್ಲ ಅವತ್ತು ನಿಂತ್ಕೊಂಡಿದ್ದಾಗ ತರ್ತಿದ್ದು ಜನಗಳು ಸ್ಮಾರ್ಟ್ ಕಾರ್ಡ್ಗಳೇ ಜಾಸ್ತಿ ತರ್ತಿದ್ದು. ಯಾವುದು ATM ಕಾರ್ಡ್ ಥರ ಇರುತ್ತಲ್ಲ ಆಧಾರ್ ಕಾರ್ಡು, ಅದೇ ತರ್ತಿದ್ದು. ನೀವು ಆ ತಪ್ಪು ಮಾಡಬೇಡಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಯಾರು ನಾನು ಸರ್ಚ್ ಮಾಡಿದಾಗ ಯಾರು ಡಾಕ್ಯುಮೆಂಟ್ ಏನೇನು ಎತ್ತ ಅಂತ ಯಾರು ಹೇಳಿಲ್ಲ. ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಆಧಾರ್ ಕಾರ್ಡು ಸ್ಟಾರ್ಟಿಂಗಲ್ಲಿ ಮಾಡಿಸಿರ್ತೀರಲ್ಲ, ಉದ್ದ ಇರುತ್ತೆ ನೋಡಿ, ಉದ್ದ ಇರುತ್ತಲ್ಲ, ಲಾಮಿನೇಷನ್ ಮಾಡಿರ್ತಾರಲ್ಲ, ಅದು ಒರಿಜಿನಲ್ಲು. ಈ ಆಧಾರು ಅದನ್ನು ತೊಗೊಂಡೋಗಿ. ನೀವು ಸ್ಮಾರ್ಟ್ ಕಾರ್ಡ್ ಥರ ತೊಗೊಂಡೋದ್ರೆ ಏನೂ ಪ್ರಯೋಜನ ಇಲ್ಲ, ಇದನ್ನು ಲೆಕ್ಕಕ್ಕೆ ತೊಗೊಳ್ಳೋದೇ ಇಲ್ಲ. ನಾನು ತಿರ್ಗಾ ಕೊನೆಗೆ ಏನಾಯಿತು, ಈಚೆ ಬಂದು ಒರಿಜಿನಲ್ನ ತೊಗೊಂಡೆ ನಾನು. ಅಂದರೆ ಈ ಆಧಾರ್ನ ಪ್ರಿಂಟ್ಔಟ್ ತೊಗೊಂಡು 200 ರೂಪೀಸ್ ವೇಸ್ಟ್ ಆಯಿತು. ತಗೊಬಂದು ತಿರ್ಗಾ ಕೊಟ್ಟಾಗ ಅವರು ಆಧಾರ್ ಕಾರ್ಡು ಓಕೆ ಆಯಿತು, ಪಾನ್ ಕಾರ್ಡು ಓಕೆ ಆಯಿತು. ನಾನು ಜೆರಾಕ್ಸು ಕೂಡ ತೊಗೊಂಡೋಗಿರಲಿಲ್ಲ. ಫಸ್ಟ್ ಮೇಯ್ನು ಎಲ್ಲ ಡಾಕ್ಯುಮೆಂಟನ್ನು ಜೆರಾಕ್ಸ್ ತೊಗೊಂಡೋಗಿ, ಇದು SLC ಮಾಸ್ ಕಾರ್ಡ್ ಕೇಳಿದ್ರು. ನಾನು ತೊಗೊಂಡೋಗಿರಲಿಲ್ಲ. ಏನಪ್ಪ ಮಾಡೋದು, ಹಿಂಗೆ ಎಡವಟ್ಟು ಆಗೋಯ್ತಲ್ಲ ಅಂತೇಳಿ SLC ಮಾಸ್ ಕಾರ್ಡು ಒರಿಜಿನಲ್ ಕೇಳಿದ್ರು. ಆಮೇಲೆ ನನ್ನ ಮದುವೆ ಆಗಿರೋದ್ರಿಂದ ಮ್ಯಾರೇಜ್ ಸರ್ಟಿಫಿಕೇಟ್ 100% ಕೇಳ್ತಾರೆ. ಮದುವೆ ಆಗಿರೋ ಹುಡುಗರಲ್ಲಿ ದಯವಿಟ್ಟು, ಹುಡುಗಿರಾಗಲಿ ಹುಡುಗರಾಗಲಿ, ಮದುವೆ ಆಗಿದ್ದರೆ ಅವ್ರ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಂಡೋಗಿ. ಮೋಸ್ಟ್ಲಿ ತುಂಬ ಹೈಯರ್ ಎಜುಕೇಷನ್ ಮಾಡಿರೋರಿಗೆಲ್ಲ ಏನು ನಾನು 2:15 ಆಗೋಯಿತು. ಇನ್ನೊಂದು ಅರ್ಧ ಗಂಟೆ ನಾನು ಆಧಾರ್ ಕಾರ್ಡು ಮಾಡಿಸ್ಕೊಂಬರೋಷ್ಟೊತ್ತಿಗೆ 3 ಗಂಟೆ ಆಗೋಯಿತು. ಇನ್ನು 1 ಅವರ್ ಅಷ್ಟೇ ಟೈಮ್ ಇರೋದು. ಇವಾಗ ಬೇಕೇ ಬೇಕು, ಏನಪ್ಪ ಮಾಡೋದು ಅಂದಾಗ ಪೋರ್ಟ್ರು ಬುಕ್ ಮಾಡಿದೆ. ಹೆಲ್ಪ್ ಆಯಿತು. ಪೋರ್ಟ್ರು ಬುಕ್ ಮಾಡಿ ಅವನು ಪಾಪ ಎಷ್ಟು ಬೇಗ ಬಂದಾನೆ ಅಷ್ಟು ಬೇಗ ತಂದುಕೊಟ್ಟ ನನಗೆ. ನಮ್ಮ ವೈಫಿಗೆ ಹೇಳಿದ್ದೆ ಫೋನ್ ಮಾಡಿ, SLC ಮಾಸ್ ಕಾರ್ಡು ಮತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಎರಡನ್ನೂ ಕೂಡ ತರಿಸ್ಕೊಂಡೆ. ಬೇಗ ತರಿಸ್ಕೊಂಡು ನನ್ನ ಅದೃಷ್ಟಕ್ಕೆ ಏನು ಸದ್ಯಕ್ಕೆ ನನಗೆ 3:15 ಅಷ್ಟೇ ಅವರು ಡೆಡ್ಲೈನ್ ಕೊಟ್ಟಿದ್ದು. ಇನ್ನು ಅರ್ಧ ಗಂಟೆ ಹೆಂಗೋ ಆಗೋಯಿತು. ನಾವು 3:50ಕ್ಕೆ ನನಗೆ ಹೆಂಗೋ ಸದ್ಯಕ್ಕೆ ಅವರು ನನ್ನ ಕೈಗೆ ತಲುಪಿಸಿದ್ರು. ಯಾರೋ ಪೋರ್ಟಲ್ ಬುಕ್ ಮಾಡಿರೋದು, ಪಾಪ ಅವ್ರಿಗೆ ಧನ್ಯವಾದ ಹೇಳಬೇಕು. ಅದಾದಮೇಲೆ ನಾನು ತೊಗೊಂಡೋಗಿ ಎಲ್ಲ ಕೊಟ್ಟೆ. ಒರಿಜಿನಲ್ಲು ಜೆರಾಕ್ಸ್ ಎಲ್ಲ ಮಾಡಿ ಸೈನ್ ಹಾಕಿ ಕೊಟ್ಟೆ. ಅದು ಓಕೆ ಆಯಿತು. ಅಲ್ಲಿಂದ ಆದಮೇಲೆ ಅಲ್ಲೆಲ್ಲ ವೆರಿಫಿಕೇಷನ್ ಇರುತ್ತೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಅದನ್ನು ಕಳಿಸ್ತಾರೆ. ಆ ಅಡ್ರೆಸ್ ವೆರಿಫಿಕೇಷನ್ ಕಳಿಸಾದ್ಮೇಲೆ ಅದು ಬಂದು ನನಗೆ ಫೋನ್ ಮಾಡ್ತಾರೆ ಪೊಲೀಸವರು. ಆವಾಗ ನಾವು ಅಡ್ರೆಸ್ ವೆರಿಫಿಕೇಷನ್ನು ಕಂಪ್ಲೀಟ್ ಮಾಡಬೇಕು. ಅವರು ಚೆಕ್ ಮಾಡ್ತಾರೆ ನಿಮ್ಮ ಮೇಲೆ ಏನೋ ಕೇಸ್ ಇದೆಯಾ, ಏನು ಎತ್ತ,
ಯಾವ ಥರ ನಿಮ್ದು ಅಡ್ರೆಸ್ ಪ್ರೂಫ್ ಕರೆಕ್ಟಾಗಿದೆಯಾ ಎಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಓಕೆ ಆಯಿತು ಅಂದಮೇಲೆ ನಮಗೆ ಒಂದು 3-4 ದಿನದಲ್ಲಿ ಪಾಸ್ಪೋರ್ಟ್ ಕೈಗೆ ಬರುತ್ತೆ. ಏನಿದ್ರು ಇವಾಗ ಸ್ವಿಂಗ್ ಅಂತ ಆರೋದು. ದುಡ್ಡು ಯಾರು ಕೊಡ್ತಾರೆ ನೋಡೋಣ, ಅದು ಒಂದು ಟೈಮ್ ಬರಬೇಕು. ಯಾವಾಗ ಆಡ್ತೀನಿ ಅಂತ ನಿಮ್ಮ ಜೊತೆ ಅಂದ್ಕೊಂಡೆ ಹಂಚ್ಕೊತೀನಿ. ಇಷ್ಟೇ ಸ್ನೇಹಿತರೆ, ನನಗಾಗಿದ್ದ ಅನುಭವನ ನಿಮಗೆ ತಿಳಿಸೋಣ. ಇಂಪಾರ್ಟೆಂಟು ನಾನು ಇದರಲ್ಲಿ ಆಧಾರ್ ಕಾರ್ಡು ಇಂಪಾರ್ಟೆಂಟ್ ಇದೆ. ನನಗೆ ಅನುಭವ ಅಲ್ಲಿ ನಿಂತ್ಕೊಂಡಾಗ ನನಗೆ ಅನಿಸಿದ್ದು ಈ ಆಧಾರ್ ಕಾರ್ಡ್ದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಆ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತೊಗೊಂಬರ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.